9 ಜನರ ಪಟ್ಟಿ ಸರ್. ನಾನು ಅದೊಂದು ಸತಿ ಓದ್ಬಿಡ್ತೀನಿ, ಅದು ಬರೋಕ್ ಮುಂಚೆ. BS ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಆರೋಪ, HD ಕುಮಾರಸ್ವಾಮಿ ನಿಮ್ಮವರು ಇದ್ದಾರೆ ಭೂ ಕಬಳಿಕೆ ಆರೋಪ, ಬಸವರಾಜ ಬೊಮ್ಮಾಯಿ ಪೇ CM ಹಗರಣ, ಡಾಕ್ಟರ್ ಕೆ ಸುಧಾಕರ್ ಕೊರೋನಾ ಹಗರಣ, BY ವಿಜಯೇಂದ್ರ ಅಕ್ರಮ ಹಣ ವರ್ಗಾವಣೆ ಆರೋಪ. ಅದು ಈಗಲೋ ಅಂದ್ರೆ ರಾಜ್ಯಾಧ್ಯಕ್ಷರಾದ್ಮೇಲೋ ಅಥವಾ ಅದಕ್ಕೆ ಮುಂಚೆನೋ ಗೊತ್ತಿಲ್ಲ, ಅವರೇ ಉತ್ತರ ಕೊಡಬೇಕು. ಅರಗ ಜ್ಞಾನೇಂದ್ರ ನಿವೇಶನ ಹಂಚಿಕೆ ಹಗರಣ ಆರೋಪ, ಸುನೀಲ್ ಕುಮಾರ್ ಥೀಮ್ ಪಾರ್ಕ್, ಕೋಟ ಶ್ರೀನಿವಾಸ್ ಪೂಜಾರಿ ಕೊಳವೆ ಬಾವಿ ಟೆಂಡರ್, ನಳಿನ್ ಕುಮಾರ್ ಕಟೀಲ್ ಬಿಟ್ಕಾಯಿನ್ ಹಗರಣ. ನೀವು ಹೇಳಿ ಸರ್, ಇದು ಇವ್ರ ಚಾರ್ಜ್ ಶೀಟ್ ನಮಗೆ ಸ್ವಲ್ಪ ಮುಂಚೆ ಸಿಕ್ಕಿದೆ. ಒಂದೇ ಒಂದು ಲೈನ್ ಇದೆ. ಇವೆಲ್ಲ ಹಗರಣಗಳು ಆಗಲೇ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಕುಮಾರಸ್ವಾಮಿ ಅವ್ರದ್ದು ಯಾವತ್ತು ನೀವು ಅವರ ಆಸ್ತಿಗಳ ವಿಷಯದಲ್ಲಿ ಇವತ್ತಿಗೆ 25 ಸತಿ ನೀವು ಎನ್ಕ್ವೈರಿ ಮಾಡಿಸಿದ್ದೀರಾ. ಇವತ್ತಿನವರೆಗೂ ಯಾವ್ದಾಯ್ತು ತಗೊಳ್ಳಿ, ಅದಕ್ಕೆ ಶಿಕ್ಷೆ ಕೊಡಿ, ಪ್ರಶ್ನೆನೇ ಇಲ್ಲ. ಇಲ್ಲಿ ಜನಗಳ ಮನಸ್ಸುಗಳನ್ನ ಡೈವರ್ಟ್ ಮಾಡ್ತಕ್ಕಂಥದ್ದು ಯಾಕೆ ಅಂತಂದ್ರೆ ನಾನು ಕಳ್ಳ, ನಾನು ಸಿಗೋಕೊಂಡಾಗ ಇನ್ನೊಬ್ರು ಕಡೆ ಬೆರಳು ತೋರಿಸ್ತಕ್ಕಂಥದ್ದು ಬಿಟ್ರೆ ಇದೆಲ್ಲ ಹಾಗೆ ಇರ್ಲಿಲ್ವಾ ಹಂಗಾರೆ ವೆಂಕಟೇಶ್ ಸರ್? ಇದೆಲ್ಲ ಹಾಗೆ ವೆಂಕಟೇಶ್ ನೋಡಿ, ವಿರೋಧ ಪಕ್ಷವಾಗಿ ನಾವು ಒಂದು ಆಡಳಿತ ಪಕ್ಷವನ್ನ ಒಂದು ಕಾವಲು ನಾಯಿಯಾಗಿ ಅವ್ರು ಮಾಡ್ತಕ್ಕಂಥ ಯಾವುದೇ ಹಗರಣಗಳಿರ್ಬೋದು, ಅವ್ರು ಮಾಡ್ತಕ್ಕಂಥದ್ದು ಜನವಿರೋಧಿ ಯಾವುದೇ ನೀತಿಗಳಿರ್ಬೋದು, ಅದನ್ನ ಬೆತ್ತಲು ಮಾಡುವಂಥದ್ದು, ಅದನ್ನ ಜನಸಾಮಾನ್ಯರಿಗೆ ತಿಳಿಸುವಂತ ಕೆಲಸವನ್ನ ನಾವು ವಿರೋಧ ಪಕ್ಷದವರು ಮಾಡ್ತಾ ಇದ್ದೇವೆ. ಇವತ್ತು ನೀವು ಚಾರ್ಜ್ ಶೀಟ್ ಬಿಡುಗಡೆ ಮಾಡ್ತೀವಿ, ಚಾರ್ಜ್ ಶೀಟ್ ಬಿಡುಗಡೆ ಮಾಡೋದಕ್ಕೆ ನಾವು ವರಿಷ್ಠರನ್ನ ಕರ್ಕೊಂಡ್ ಬರ್ತೀವಿ ಅನ್ನುವಂಥ ಈ ಗೊಡ್ಡು ಬೆದರಿಕೆಗಳಿದಾವಲ್ಲ, ನೀವು 1 ವರ್ಷ ಆಯ್ತು ಸರ್ಕಾರ ಬಂದು. ಈಗಾಗಲೇ ನಟರಾಜ್ ಗೌಡ್ರು ಹೇಳ್ದಂಗೆ SIT ತನಿಖೆ ಒಂದು 2-3 SIT ತನಿಖೆ ಮಾಡಿದ್ದಾರೆ, ಒಂದಕ್ಕೆ ಆಯೋಗವನ್ನ ರಚನೆ ಮಾಡಿದ್ದಾರೆ. 1 ವರ್ಷ ಆಯ್ತು. ಏನು 1 ವರ್ಷದಿಂದ ನೀವೇನು ಕಳ್ಳಕಾಯಿ ತಿಂತಾ ಇದ್ದೀರಾ? ಯಾಕೆ ನೀವು 1 ವರ್ಷದಿಂದ ಇದನ್ನ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತ ಇವರು ಜನವಿರೋಧಿ ನೀತಿ ಏನಿದೆ, ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಏನಿದೆ, ಇದನ್ನ ಬೆತ್ತಲ್ ಮಾಡೋಣ ಅನ್ನುವಂಥ ಕೆಲಸವನ್ನ ನೀವು ಮಾಡ್ಬೋದಾಗಿತ್ತಲ್ಲ. ಯಾಕೆ ನೀವು ಮಾಡಿಲ್ಲ 1 ವರ್ಷದಿಂದ? ಅಂದ್ರೆ ಇವರು ಮಾಡ್ತಕ್ಕಂಥ ಕೆಲಸ ನೀವು ಅವಾಗ್ಲೇ ಹೇಳಿದ್ರಿ ಮೌಲ್ಯಾಧಾರಿತ ರಾಜಕಾರಣ ಅಂತ. ಅದು 90ರ ದಶಕದಲ್ಲೇನೆ ಆ ಮೌಲ್ಯಾಧಾರಿತ ರಾಜಕಾರಣ, ಮೌಲ್ಯಯುತ ಮಾತುಗಳು ಅನ್ನುವಂಥದ್ದನ್ನ ನಾವು ಕಳ್ಕೊಂಡಿದ್ದೇವೆ. ಇತ್ತೀಚಿನ ರಾಜಕಾರಣ ಇದೆಯಲ್ಲ, ಇತ್ತೀಚಿನ ರಾಜಕಾರಣದಲ್ಲಿ ನೀವು ಹೇಳ್ದಂಗೆನೆ ಇವತ್ತು ನಾನೆಷ್ಟು ಭ್ರಷ್ಟಾಚಾರ ಮಾಡಿದ್ದೀನಿ, ನೀನೆಷ್ಟು ಭ್ರಷ್ಟಾಚಾರ ಮಾಡಿದ್ದೀಯಾ ಅನ್ನುವಂಥದ್ದನ್ನ ಜನಸಾಮಾನ್ಯನ ಮುಂದೆ ಇಡುವಂಥದ್ದು. ಆ ಜನಸಾಮಾನ್ಯ ಅಂತಿಮವಾಗಿ ಏನು ತೀರ್ಮಾನವನ್ನ ಕೊಡ್ತಾನಲ್ಲ, ಆ ತೀರ್ಮಾನದ ಮೇಲೆ ನಾವು ಆಯ್ಕೆಯಾಗಿ ಬರ್ತೀವ, ಸರ್ಕಾರವನ್ನ ರಚನೆ ಮಾಡ್ತೀವ ಮಾಡಲ್ಲ ಅನ್ನುವಂಥದ್ದನ್ನ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಹಂಗಾಗಿ ಸರ್ ಇದೇ ಆರೋಪಗಳನ್ನ ಚುನಾವಣೆ ಒಂದ್ ನಿಮಿಷ, ನೀವು ಚಾರ್ಜ್ ಶೀಟ್ ಅನ್ನ 10 ಹಗರಣಗಳು, 20 ಹಗರಣಗಳು, 50 ಹಗರಣಗಳು ಆಯ್ತು. 1 ವರ್ಷದಿಂದ ನೀವೇನ್ ಮಾಡ್ತಾ ಇದ್ರಿ? ನಿಜವಾಗ್ಲೂ ನಿಮಗೆ ಜನಸಾಮಾನ್ಯನ ಬಗ್ಗೆ ನಿಮಗೆ ಕಳಕಳಿ ಇರೋದೇ ಆದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಜನಸಾಮಾನ್ಯನ ಮುಂದೆ ಇಡಬೇಕು ಅನ್ನುವಂತ ಒಂದು ನೈಜ ಕಾಳಜಿ ನಿಮ್ಗೆ ಇದ್ದಿದ್ದೇ ಆಗಿದ್ರೆ ನೀವು ಮಾಡಬಹುದಾಗಿತ್ತು. 1 ವರ್ಷದಿಂದ ನೀವೇನ್ ಮಾಡ್ತಾ ಇದ್ರಿ? ವೆಂಕಟೇಶ್ ಸರ್, ಇದೇ ಆರೋಪಗಳು ಪೇ CM, ಬಿಟ್ಕಾಯಿನ್ 40% ಇದೇ ಆರೋಪಗಳನ್ನೇ ಚುನಾವಣೆ ಸಂದರ್ಭದಲ್ಲಿ ಜನರ ಮುಂದೆ ಇಟ್ಟು ಅದಕ್ಕೆ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದು ಜನ. ನಡೆದೇ ಇಲ್ಲ ಅಂತ ಹೇಳ್ತೀರಿ. ಎದ್ದು ಕಾಣ್ತಾ ಇದೆ. ಇವತ್ತು ವರ್ಗಾವಣೆ ದಂಧೆ ಇರಬಹುದು, ಅಧಿಕಾರಿಗಳು ಒಂದು ಒಳ್ಳೆಯ ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಈ ಸರ್ಕಾರದಲ್ಲಿ, ಈ ಕಾಂಗ್ರೆಸ್ ಆಡಳಿತದ ಸರ್ಕಾರದಲ್ಲಿ ಅವಕಾಶ ಇಲ್ಲ. ಒಂದ್ ಕಡೆ ಅವರು ಸೂಸೈಡ್ಗಳು ಮಾಡ್ಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಕಾಂಟ್ರಾಕ್ಟರ್ಸ್ ಬಿಲ್ ಇಲ್ದೇನೆ ಅವರು ಬಾಯ್ ಪಡ್ಕೊಳ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ DK ಟ್ಯಾಕ್ಸ್ ಅಂತ ಹೇಳಿ ಬೆಂಗಳೂರಲ್ಲಿ ಬಿಲ್ಡರ್ಗಳು ಇದಾರಲ್ಲ, ಬಿಲ್ಡರ್ಗಳಿಗೆ 75 ರೂಪಾಯಿ ಸ್ಕ್ವೇರ್ ಫೀಟ್ ಇದೆಲ್ಲವನ್ನ ನೀವು, ನಾನು ಹೇಳ್ತಾ ಇದ್ದೀನಲ್ಲ, ಇವೆಲ್ಲವನ್ನ ನೀವು ರಿಯಾಲಿಟಿ ಚೆಕ್ ಮಾಡಿ. ರಿಯಾಲಿಟಿ ಚೆಕ್ ಅಲ್ಲಿ ನೀವು ವಿಷಯ ತಿಳ್ಕೊಳ್ಳಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲವೂ ವಾಸ್ತವ. ಆಯ್ತು, ಅಲ್ಲಿಗೆ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ ಕಳ್ಳತನ ಮಾಡಿರೋದನ್ನ ಪ್ರೂವ್ ಮಾಡಿ ಶಿಕ್ಷೆ ಕೊಡಿಸೋದಲ್ಲ. ಕಳ್ಳತನ ಅಂತ ತಕ್ಷಣ ನಾವು ಮಾತ್ರ ಅಲ್ಲ, ನೀವು ಕಳ್ಳರು. ಕಳ್ಳತನಕ್ಕೆ ನಿಮ್ಮೆಲ್ಲರ ಮಾತನ್ನ ಬಹಳ ಸಹನೆಯಿಂದ ಕೇಳಿಸ್ಕೊಂಡ್ರು. ಯಡ್ರಾಳಿಯವರು ಉತ್ತರ ಕೊಡ್ಲಿ. ಅಲ್ಲಿಗೆ ಯಾರು ಅತಿ ಕಡಿಮೆ ಭ್ರಷ್ಟರು ಅನ್ನೋದನ್ನ ಹುಡುಕೋ ಹಂತಕ್ಕೆ ಬಂದು ನಿಂತಿದೀವಿ ಮತದಾರರು. ಇದರಲ್ಲಿ ಹೆಚ್ಚು ಕಡಿಮೆ ಭ್ರಷ್ಟ ಅಂತಿಲ್ಲ. ಹಗರಣಗಳು ಎಲ್ಲಾ ಪಕ್ಷದ ಸಂದರ್ಭದಲ್ಲಿಯೂ ಎಲ್ಲಾ ಸರ್ಕಾರಗಳಲ್ಲೂ ಆಗಿದಾವೆ ಅಂತ ನೀವು ಒಪ್ಕೋಬೇಕು, ನಾವು ಒಪ್ಕೊಳ್ತೀವಿ. ಹಗರಣಗಳು ಇಲ್ಲದೆ ಅಂತಕ್ಕಂಥ ಸರ್ಕಾರಗಳು ಇತ್ತೀಚೆಗೆ ಯಾವುದೂ ಇಲ್ಲ. ಸೊ ಆದ್ದರಿಂದ ಇಲ್ಲೇನಾಗತ್ತೆ, ನೀನು ಹಗರಣ ಮಾಡಿದೆ ಅಂತಂದ್ರೆ ಹಾಗಾದ್ರೆ ನೀನು ಸರ್ಕಾರ ಇದ್ದಾಗ ನಿಮ್ಮ ನಾಯಕರು ಏನು ಮಾಡಿದ್ದಾರೆ?
ಇದು ಏನಾಗ್ತಾ ಇದೆ ಅಂದ್ರೆ ಪರಸ್ಪರ ಬಟ್ಟೆಯನ್ನ ಬಿಚ್ಚಿ ಬಿಸಾಕ್ಬಿಟ್ಟು ಬೆತ್ತಲೆ ಮಾಡುವ ಕೆಲಸ ಅಂತ. ನಾನು ನಿನ್ನನ್ನು ಬೆತ್ತಲೆ ಮಾಡ್ತೀನಿ, ನೀನು ನನ್ನನ್ನು ಬೆತ್ತಲೆ ಮಾಡಿ. ಈಗ ಜನರಿಗೆ ಇವರು ಏನೇನ ನೀವು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿರೋ ಜನರಿಗೆ ಹೌದಾ ಇಷ್ಟೆಲ್ಲ ಇದೆಯಾ, ಜನ ಭಾಳ ಮೂರ್ಖರಂತರೂ ಅಲ್ಲ, ಅವರು ಸೂಕ್ಷ್ಮವಾಗಿ ಗಮನಿಸ್ತಾನೆ ಇರ್ತಾರೆ. ಅರೆ ಗೊತ್ತೇ ಇರಲಿಲ್ವಲ್ಲ, ಇವ್ರದ್ದು 10 ಹಗರಣ ಇದ್ರೆ ಅವ್ರದ್ದು 20 ಹಗರಣ ಇದೆ ಅಲ್ವಾ. ಆದ್ದರಿಂದ ಇಲ್ಲಿವರೆಗೂ ನನಗೆ ಗೊತ್ತಿರೋ ಹಾಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನೋದೊಂದಿದೆ, ಹೊಂದಾಣಿಕೆ ರಾಜಕಾರಣ ಅಂತ. ಇವ್ರು ಹೇಳ್ತಾರೆ 1 ವರ್ಷದಿಂದ ಏನ್ ಮಾಡ್ತಾ ಇದ್ರಿ ಅಂತ. 1 ವರ್ಷದಿಂದಲೂ ಒಂದು ರೀತಿಯಾದಂಥ ಹೊಂದಾಣಿಕೆ ರಾಜಕಾರಣಗಳನ್ನ ಎಲ್ಲಾ ಪಕ್ಷಗಳು ಎಲ್ಲಾ ಸರ್ಕಾರಗಳು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾವೆ. ಯಾಕೆ? ಒಂದು ನಿಮಿಷ ಸರ್, ಇವ್ರು ತಿಪ್ಪೆ, ಒಂದು ಸೆಕೆಂಡ್ ಸರ್, ನಾನು ಹೇಳೋದು ಹಗರಣಗಳು ಇಲ್ಲದಂತಹದ್ದಿಲ್ಲ ಅಂತ ನೀವು ಒಪ್ಕೊಂಡ್ಮೇಲೆ ಸಂವಿಧಾನದಲ್ಲಿ ಬಹಳ ಇಂಪಾರ್ಟೆಂಟ್. ನೀವು ಮರ್ತು ಹೋಗಿರೋ ವಿಚಾರ, ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದನ್ನ ನೆನಪು ಮಾಡಿದವರೇ ನಿಮ್ಮಿಬ್ಬರು ಪಕ್ಷದವರು. ಅವರೇ ಬಂದು ಚುನಾವಣೆ, ಯಾವ ಎಲೆಕ್ಷನ್, ಲೋಕಸಭಾ ಅಲ್ಲ ವಿಧಾನಸಭಾ ಎಲೆಕ್ಷನ್ ಆದ್ಮೇಲೆ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಬಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಶುರು ಮಾಡಿದವರೇ ಅವರು. ಇವತ್ತಿಗೂ ಮಾತನಾಡ್ತಿದ್ದಾರೆ ಯತ್ನಾಳ್ ಅವರು, ಇವತ್ತಿಗೂ ಮಾತನಾಡ್ತಿದ್ದಾರೆ ಯತ್ನಾಳ್ ಅವರು. ಯಾರೋ ಯತ್ನಾಳ್ ಒಂದು ಅವರ ಯಾವ್ದೋ ಒಂದು ವೈಯಕ್ತಿಕ ಅವರ ವೈಯಕ್ತಿಕ ಹಿನ್ನೆಲೆಯಲ್ಲಿ ಮಾತಾಡುವಂತ ಮಾತುಗಳನ್ನ ನಾವಿಲ್ಲಿ ಗಂಭೀರವಾಗಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ನಾವಿಲ್ಲಿ ನಾವ್ ಹೇಳ್ತಕ್ಕಂಥದ್ದೊಂದೇ ಅಲ್ಲಲ್ಲ ರೀ, ನಾವ್ ಹೇಳ್ತಾ ಇರ್ತಕ್ಕಂಥದ್ದೊಂದೇ. ನಿಮ್ಗೆ ನಿಜವಾಗ್ಲೂ ಜನಸಾಮಾನ್ಯನ ಬಗ್ಗೆ ಕಳಕಳಿ ಇದೆ, ಈ ರಾಜ್ಯದ ಬಗ್ಗೆ ಕಳಕಳಿ ಇದ್ದಿದ್ದೆ ನಿಜ. ಆದ್ರೆ ನೀವು ಅಲ್ರಿ, ನೀವು 1 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ನೀವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನೀವೇನಕ್ಕೆ ಬರ್ತೀರಾ? ನೀವು ಬರ್ಲಾಗ್ರಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಗೆ. ತಾವ್ ಹೇಳಿದ್ದನ್ನ ಹೇಳ್ತಾ ಇದೀನಿ, ನೀವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬರ್ಬೇಡ್ರಿ. 1 ವರ್ಷದಿಂದ ನೀವು ತನಿಖೆ ಮಾಡಬಹುದಾಗಿತ್ತಲ್ಲ, ಅದ್ರ ಜೊತೆಗೆ ಇಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್, ಈ ಪಾದಯಾತ್ರೆ ಸಂದರ್ಭದಲ್ಲೇ ನಮಗೆ ಗಮನಕ್ಕೆ ಬರ್ತಿರೋ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂದ್ರೆ, ಇಷ್ಟು ದಿನ ಬಿಜೆಪಿ ವಿರುದ್ಧದ ಚಾರ್ಜ್ ಶೀಟ್ ಆಯ್ತು, ಇದೀಗ ಕುಮಾರಸ್ವಾಮಿ ಅವರ ಫೈಲ್ಸ್ ಕೂಡ ತೆಗೆಸ್ತಿದ್ದಾರೆ. ಪಾದಯಾತ್ರೆಯಲ್ಲಿ ಸ್ವಲ್ಪ ಜೋರಾಗಿ ಮಾತಾಡ್ತಿದ್ದಾರೆ, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ. ಹಿಂಗಾಗಿ ಕುಮಾರಸ್ವಾಮಿ ಅವರ ಫೈಲ್ಸ್ ಕೂಡ, ಅಂದ್ರೆ 1 ವರ್ಷದ ತನಕ ಕುಮಾರಸ್ವಾಮಿ ಅವರು ಇಂಥ ಹಗರಣದಲ್ಲಿ ಭಾಗಿಯಾಗಿದ್ರು ಅಥವಾ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಹೆಸರಲ್ಲಿ ಇಂತಿಂತ ಪ್ರಾಪರ್ಟಿಗಳು ಇಲ್ಲೀಗಲ್ ಆಗಿದೆ, ಗೊತ್ತೇ ಇರ್ಲಿಲ್ವಾ ನಟರಾಜ್ ಗೌಡ್ರೆ? ನಿಮ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ವಾ? ಸುಮ್ನೆ ನೀವು ನಿಜ ಹೇಳ್ಬೇಕು. ಇದೊಂದು ಕುಮಾರಸ್ವಾಮಿ ಪ್ರಕರಣಕ್ಕೆ ಒಂದೇ ಒಂದು ಹೇಳ್ಬಿಡ್ತೀನಿ. ಕುಮಾರಸ್ವಾಮಿ ಅವರು ಡಿನೋಟಿಫಿಕೇಶನ್ ಮಾಡಿಸ್ಕೊಂಡಿದ್ದಾರೆ ತಮ್ಮ ಅತ್ತೆಯ ಪರವಾಗಿ ಅಂತ ಹೇಳಿ ಯಡಿಯೂರಪ್ಪನವ್ರ ಕಡೆಯಿಂದ ಮಾಡಿಸ್ಕೊಂಡಿದ್ದಾರೆ ಅಂತ 2015ರಲ್ಲಿ ಲೋಕಾಯುಕ್ತ ಕೋರ್ಟ್ ಅಲ್ಲಿ ದೂರು ದಾಖಲಾಗುತ್ತೆ. 2015ರಲ್ಲಿ 2021ರಲ್ಲಿ ಯಡಿಯೂರಪ್ಪನವರು ಅದು ಸ್ಕ್ವಾಶ್ಗೆ ಹೋಗ್ತಾರೆ, ಇದು ತೆಗಿಬೇಕಂತ. ಕೋರ್ಟ್ ಅವ್ರಿಗೆ ಚೀಮಾರಿ ಹಾಕುತ್ತೆ, 25,000 ಫೈನ್ ಕೂಡ ಹಾಕುತ್ತೆ, ನೀವು ತೆಗಿಲಿಕ್ಕೆ ಬರಲ್ಲ ಅಂತ. ಅಂದರೆ ಆ ಕೇಸು ಇವತ್ತು ಕೂಡ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಕೇಸಲ್ಲಿ ನಡೀತಾ ಇದೆ. ಅದು 2007ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮ ಅತ್ತೆಯವರ ಹೆಸರಿಗೆ 1 ಎಕರೆ 11 ಗುಂಟೆಯನ್ನ GPM ಮಾಡಿಸ್ಕೊಂತಾರೆ. 1976ರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂತಹ ಪ್ರಾಪರ್ಟಿಗೆ. ಒಂದು ನಿಮಿಷ, ವಾಲ್ಮೀಕಿ ಹಗರಣ ಪ್ರಸ್ತುತ ಇವತ್ತು